ಪ್ರಥಮ ಸ್ಕಂದದಲ್ಲಿ ನಾವು ಇಲ್ಲಿ ತನಕ ತಿಳ್ಕೊಂಡಿರೋದೇನು ಅಂದರೆ ಭಾಗವತ ಮಹಾತ್ಮೆ, ಯಾಕೆ ಭಾಗವತ ಕೇಳಬೇಕು, ಏನು ಇದರಿಂದ ನಮಗೆ ಪ್ರಯೋಜನ ಅಂತ ತಿಳ್ಕೊಂಡ್ವಿ. ಆಮೇಲೆ ಮುಂದೆ ಮಹಾಭಾರತದ ಉಲ್ಲೇಖ ಬಂದಿದೆ. ಅಲ್ಲಿ ಯುದ್ಧ ಪ್ರಸಂಗದಲ್ಲಿ ಏನಾಯಿತು, ಯುದ್ಧ ಮಾಡಿ ಯುಧಿಷ್ಠಿರನಿಗೆ ಏನು ಅನ್ನಿಸ್ತು, ಯುಧಿಷ್ಠಿರನಿಗೆ ಬೇಜಾರು ಮನಸ್ಸು ಅಲ್ಲೋಲ ಕಲ್ಲೋಲ ಆದಾಗ ಕೃಷ್ಣ ಯುಧಿಷ್ಠಿರನಿಗೆ ಭೀಷ್ಮನ ಹತ್ರ ಕರ್ಕೊಂಡೋಗಿ ಉಪದೇಶ ಮಾಡಿಸೋದು, ಅದನ್ನು ಕೇಳಿದ್ವಿ. ಅದಾದಮೇಲೆ ವಿದುರ ಎಲ್ಲಿ ಹೋಗಿದ್ರು, ವಿದುರ ಹೇಗೆ ಇದ್ದರು, ಯುದ್ಧ ನಡೆಯುವಾಗ ಎಲ್ಲಿದ್ದರು, ಅದು ತಿಳ್ಕೊಂಡ್ವಿ. ಅದಾದಮೇಲೆ ವಿದುರ ವಾಪಸ್ ಬಂದು ಯಾರಿಗೆ ಬುದ್ಧಿವಾದ ಹೇಳೋದು, ನೀನು ಗೃಹಸ್ಥಾಶ್ರಮ ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ಯಾರಿಗೆ ಹೇಳೋದು, ಧೃತರಾಷ್ಟ್ರನಿಗೆ ಹೇಳೋದು, ಅದನ್ನು ಕೇಳಿಸ್ಕೊಂಡು ಇವಾಗ ನಾವು ಪರೀಕ್ಷಿತ್ ರಾಜನ ಕತೆ ಕೇಳ್ತಾ ಇದ್ವಿ. ಆ ಪರೀಕ್ಷಿತ್ ರಾಜನ ಕತೆ ಹೇಳುವಾಗ ನಾನು ನಿಮ್ಗೆ ಅದನ್ನು ಹೇಳಿದ್ದೀನಿ. ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟಾಗ 7 ದಿವಸದಲ್ಲಿ ಸಾಯಬೇಕು ಅಂತ ಹೇಳಿದಾಗ ಪರೀಕ್ಷಿತ್ ರಾಜ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಅವರ ಪ್ರಾಯೋಪವೇಶ ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡೋದು, ತನ್ನ ಪ್ರಾಣನ ಹೇಗೆ ಬಿಡಬೇಕು ಅಂತ ಯೋಚನೆ ಮಾಡಿಕೊಂಡು ಗಂಗಾ ತೀರಕ್ಕೆ ಹೋಗುವಾಗ ಶುಕಮಹಾಮುನಿಗಳು ಸಿಕ್ಕಿ ಅವರು ನಿನಗೆ ಭಾಗವತ ಕತೆ ಹೇಳ್ತೀನಿ, ಅದರಿಂದ ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಇದು ಹೇಳುವಾಗ, ಈ ಕತೆ ಹೇಳುವಾಗ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಪರೀಕ್ಷಿತ್ ರಾಜರಿಗೆ. ಆ ಪ್ರಶ್ನೆಗೆ ಉತ್ತರನೇ ಭಾಗವತ, ಹಾಗೆ ಬಂದಿರೋದು. ಈಗ ನಾವು ಈ ಕಥೆಯ ಮೂಲಕನೇ ನಾವು ಇನ್ನೊಂದು ವಿಷಯ ಏನು ತಿಳ್ಕೊಬೇಕು ಅಂದರೆ, ಇದು ಕಲಿಯುಗ ಅಂತ ನಾವು ಹೇಳ್ತೀವಿ. ಯಾವಾಗ ನಮಗೆ ಕಲಿಯುಗ ಹೇಗೆ ಪ್ರಾರಂಭ ಆಯಿತು, ಕಲಿಯುಗ ಪ್ರಾರಂಭ ಆದಾಗ ಏನಾಯಿತು, ಕಲಿಯುಗ ಪ್ರಾರಂಭ ಆಗೋಕ್ಕೆ ಏನಾಗಬೇಕಾಗಿತ್ತು ಅನ್ನೋದನ್ನು ತಿಳ್ಕೊಬೇಕು. ಪ್ರವೇಶ ಮಾಡಬೇಕು ಅಂದರೆ ಕೃಷ್ಣನ ಅವತಾರ ಇದ್ದಾಗ ಕಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಕೃಷ್ಣ ಈ ಜಗತ್ತನ್ನು ಬಿಟ್ಟು ಹೋದರೆ ಮಾತ್ರ ಕಲಿಗೆ ಇಲ್ಲಿ ಪ್ರವೇಶ. ಯಾಕಂದರೆ ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಅವನಿದ್ದಾಗ ಕಲಿ ಬರೋದಕ್ಕೆ ಆಗೋದೇ ಇಲ್ಲ. ಆವಾಗ ಒಂದು ಕೃಷ್ಣನಿಗೆ ಇದು ಅರಿವಾಗತ್ತೆ, ಅವನ ಟೈಮ್ ಮುಗ್ದಿದೆ, ಅವನಿಗೆ ಹೋಗಬೇಕು, ಕಲಿ ಪ್ರವೇಶ ಆಗಬೇಕು, ಈ ಕಲ್ಪದಲ್ಲಿ ಕಲಿ ಬರಬೇಕು ಅಂತ ಕೃಷ್ಣನಿಗೆ ಗೊತ್ತಾಗತ್ತೆ. ಆವಾಗ ಕೃಷ್ಣ ಯುದ್ಧ ಮುಗಿಸ್ಕೊಂಡು ಬಂದಾಗ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಿರ್ತಾಳೆ. ಆ್ಯಕ್ಚುಲಿ ನಿನ್ನ ವಂಶ ನಾಶ ಆಗಬೇಕು, ಹೇಗೆ ನನ್ನ ಮನೆಯಲ್ಲಿ ನನ್ನ ವಂಶ ನಾಶ ಆಗಿದೆ, ಇಡೀ ಯದುಕುಲ ನಾಶ ಆಗಬೇಕು ಅಂತ ಗಾಂಧಾರಿ ಶಾಪ ಕೊಟ್ಟಿರ್ತಾಳೆ. ಕೃಷ್ಣ ಅದು ನಕ್ಕೊಂಡೇ ಸ್ವೀಕರಿಸಿ ಕೃಷ್ಣ ಮತ್ತು ಬಲರಾಮಂಗೆ ಇದು ಗೊತ್ತಾಗತ್ತೆ, ಅವ್ರು ಇವಾಗ ಈ ದೇಶ, ಈ ಯುಗ, ಅವ್ರ ಯುಗ ಮುಗೀತು, ದ್ವಾಪರ ಯುಗ ಮುಗೀತು, ಕಲಿಯುಗ ಬರಬೇಕು ಅಂತ ಗೊತ್ತಾಗತ್ತೆ. ಇವಾಗ ಕೃಷ್ಣ ಒಂದು ದಿವಸ ಏನು ಮಾಡ್ತಾರೆ, ನಾನು ಇದನ್ನು ಹೇಳಿಬಿಟ್ಟು, ಆ್ಯಕ್ಚುಲಿ ಇದು ಗೊತ್ತಿಲ್ಲ ಅಂದರೆ ನಿಮಗೆ ಕಲಿಯ ಪ್ರವೇಶ ಆಗೋದಕ್ಕೆ ಆಗಲ್ಲ, ಅದಕ್ಕೆ ನಾನು ಈ ಕತೆ ಹೇಳ್ತಾ ಇರೋದು. ಕೃಷ್ಣ ಒಂದು ದಿವಸ ಅವ್ರ ಊರಲ್ಲಿ, ಅವರ ಯಾದವ ಕುಲದಲ್ಲಿ ಎಲ್ಲರೂ ಇದ್ದಾಗ ಕೃಷ್ಣ ಹೇಳ್ತಾರಂತೆ, ನೀವೆಲ್ಲ ಪ್ರವಾಸ ಕ್ಷೇತ್ರ ಅಂದರೆ ಸಮುದ್ರದ ಹತ್ರ ಒಂಥರ ವಿಹಾರಕ್ಕೆ ಹೋಗೋದು, ಎಲ್ಲರೂ ವಿಹಾರಕ್ಕೆ ಹೋಗೋಣ, ನೀವೆಲ್ಲ ವಿಹಾರಕ್ಕೆ ಹೋಗಿ ಬನ್ನಿ ಅಂತ ಯದುಕುಲದವ್ರಿಗೆಲ್ಲರಿಗೂ ಹೇಳ್ತಾರಂತೆ. ಎಲ್ಲರೂ ಹೋಗ್ತಾರಂತೆ ವಿಹಾರಕ್ಕೆ. ಹೋದಾಗ ಅಲ್ಲಿ ಎಲ್ಲರೂ ಸುರಪಾನ ಮಾಡಿಕೊಂಡು, ಆಮೇಲೆ ಎಲ್ಲರೂ ಮೋಜು ಮಸ್ತಿ ಮಾಡಿಕೊಂಡು ಅಲ್ಲಿದ್ದಾಗ ಮಾತು ಜಗಳ ಆಡೋಕ್ಕೆ ಶುರು ಮಾಡ್ತಾರಂತೆ. ಅವ್ರು ಜಗಳ ಆಡಿದ್ದು ಎಷ್ಟು ಆಗತ್ತೆ ಅಂದರೆ, ಹಿತಿ ಮೀರಿ ಜಗಳ ಆಡಿ ಒಬ್ರನ್ನೊಬ್ರು ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ. ಅವ್ರು ಸಾಯಿಸೋದಕ್ಕೆ ಅಲ್ಲಿದ್ದಿದ್ದ ಹುಲ್ಲು ಕಡ್ಡಿಗಳನ್ನು ಎತ್ಕೊಂಡೇ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಎಲ್ಲರೂ ಸತ್ತೋಗ್ತಾರಂತೆ. ಎಲ್ಲ ಕುಲನೇ ನಾಶ ಆಗುತ್ತಂತೆ. ಯಾದವ ಕುಲದಲ್ಲಿರೋ ಗಂಡಸರೆಲ್ಲ ನಾಶ ಆಗೋಗ್ತಾರಂತೆ. ಅದು ಹೇಗೆ ಆಗತ್ತೆ, ಆ ಹುಲ್ಲು ಕಡ್ಡಿ ಏನು ಅವ್ರು ಎತ್ಕೊಂಡ್ರು ಅದು ಏನು ಅಂತ ಗೊತ್ತಾಗಬೇಕಂದ್ರೆ, ಹಿಂದೆ ಒಂದು ಸಲ ಏನಾಗಿರುತ್ತಂತೆ, ಕೃಷ್ಣನ ಮಗ ಸಾಂಬ ಜಾಂಬವತಿಗೆ ಮದುವೆ ಆಗಿರುತ್ತೆ ಕೃಷ್ಣನಿಗೆ. ಅವಳ ಮಗ ಸಾಂಬ ಏನಾಗತ್ತೆ, ಇವರೆಲ್ಲ ಚಿಕ್ಕ ಹುಡುಗರು ಯೌವನದಲ್ಲಿದ್ದರು, ಅವರೆಲ್ಲ ಆಟ ಆಡ್ಕೊಂಡು ಒಂದ್ಸಲ ನದಿ ತೀರಕ್ಕೆ ಬಂದಾಗ ಅಲ್ಲಿ ಋಷಿಗಳೆಲ್ಲ ದೊಡ್ಡ ಋಷಿಗಳು
ಅತ್ರಿಯರು ಅವರು ಇವರು ಎಲ್ಲ ಋಷಿಗಳಲ್ಲಿ ಬಂದು ಕೂತಿದ್ರಂತೆ. ಅವರೆಲ್ಲ ತಪಸ್ ಮಾಡ್ತಾ ಇದ್ರಂತೆ. ಇವರು ಒಂದು ಸಲ ಏನು ಅನ್ಕೋತಾರೆ, ಈ ಋಷಿಗಳೆಲ್ಲ ತುಂಬ ಲೋಕಜ್ಞಾನ ತಿಳಿದಿರೋರ್ಗೂ ಅವ್ರಿಗೆಲ್ಲ ಮುಂದೆ ಏನಾಗತ್ತೆ ಅದೆಲ್ಲ ಗೊತ್ತಿದೆ ಅಂತಾರಲ್ಲ. ಈ ಸಾಂಬ ಏನು ಹೇಳ್ತಾನಂತೆ, ನಾನೊಂದು ಹೆಣ್ಣು ವೇಷ ಧರಿಸಿ ನಾನು ಒಂದು ಪ್ರೆಗ್ನೆಂಟ್ ಲೇಡಿ ಥರ, ಗರ್ಭಿಣಿ ಹೆಂಗಸ್ ಥರ ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಆ ಋಷಿಗಳಿಗೆ ಅಷ್ಟು ಮಾತ್ರ ಬುದ್ಧಿ ಇದ್ದರೆ ನೀವೆಲ್ಲ ಕೇಳಿ ನನಗೇನು ಮಗು ಆಗತ್ತೆ ಅಂತ, ಅವ್ರೇನು ಹೇಳ್ತಾರೆ ನೋಡೋಣ ಅಂತ. ಅಂದರೆ ಅವ್ರನ್ನ ಟೆಸ್ಟ್ ಮಾಡೋದಕ್ಕೆ ಹೀಗೆ ಹೇಳ್ತಾರಂತೆ. ಸರಿ ಅಂತ ಇವರೆಲ್ಲ ಓಕೆ ಅಂದ್ಕೊಂಡು ಸಾಂಬ ಎಲ್ಲ ಹುಡುಗಿ ಥರ ಡ್ರೆಸ್ ಮಾಡಿಕೊಂಡು ಮುಖ ಮುಚ್ಕೊಂಡು ಗರ್ಭಿಣಿ ಥರ ಡ್ರೆಸ್ ಮಾಡಿಕೊಂಡು ಬರ್ತಾರೆ. ಆ ಋಷಿಗಳಿಗೆ ನೋಡಿಬಿಟ್ಟು, ನಮಗೆ ಇವಳು ಗರ್ಭಿಣಿ ಇದ್ದಾಳೆ, ಈ ಗರ್ಭಿಣಿ ಸ್ತ್ರೀಗೆ ಇವಾಗ ಯಾವ ಮಗು ಹುಟ್ಟತ್ತೆ ಅಂತ ನೀವು ಹೇಳಿ, ನೀವೆಲ್ಲ ಪ್ರಪಂಚ ತಿಳ್ಕೊಂಡಿರೋ ಜ್ಞಾನಿಗಳು, ನಿಮ್ಮ ಜ್ಞಾನ ದೃಷ್ಟಿಯಿಂದ ಯಾವ ಮಗು ಆಗತ್ತೆ ಅಂತ ಹೇಳಿ ಅಂತ ಹೇಳ್ತಾರೆ. ಆವಾಗ ಈ ಋಷಿಗಳಿಗೆ ಗೊತ್ತು ಇವರೆಲ್ಲ ಮೋಜು ಮಸ್ತಿ ಮಾಡ್ತಾ ಇರೋ ಹುಡುಗರು ಅಂತ ಹೇಳಿ. ಅವ್ರು ಹೇಳ್ತಾರಂತೆ, ಈ ಹುಡುಗಿಗೆ, ಈ ಹೆಂಗಸಿಗೆ ಮಗು ಗಂಡು ಆಗಲ್ಲ ಹೆಣ್ಣು ಆಗಲ್ಲ, ಒಂದು ಇದು ಏನದು ಐರನ್ ರಾಡ್, ಐರನ್ ಅಂದರೆ ನೀವು ಕಬ್ಬಿಣದ ಒಂದು ಹಿಂಡು, ಅದು ಆ ಹೆಂಗಸಿಗೆ ಬರೋದು ಅಂತ, ಹುಟ್ಟೋದು ಅದು ಅಂತ ಹೇಳ್ತಾರಂತೆ. ಇವ್ರಿಗೆಲ್ಲ ಒಂಥರ ಆಶ್ಚರ್ಯ. ಅಷ್ಟು ಹೇಳಿ ಅವ್ರಿಗೆ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾರಂತೆ ಆ ಋಷಿಗಳೆಲ್ಲ. ಇವರೆಲ್ಲ ಬಂದು ವಾಪಸ್ ಬಂದು ಸಾಂಬ ಎಲ್ಲ ಏನು ಇವ್ರು ಹಿಂಗೆ ಹೇಳ್ಬಿಟ್ರು ಅಂತ ಹೇಳಿ ಅವರೆಲ್ಲ ಅವ್ರ ಡ್ರೆಸ್ ಮಾಡಿದ್ದೆಲ್ಲ ತೆಗಿತಾ ಇದ್ದರೆ ಅಲ್ಲಿ ಒಂದು ಕಬ್ಬಿಣದ ರಾಡ್ ಸಿಗತ್ತಂತೆ. ಅಂದರೆ ಇಷ್ಟೊಂದ ಹುಂಡೆ ಥರ. ಅದು ನೋಡಿ ಅವ್ರಿಗೆ ಭಯ ಆಗೋಗತ್ತಂತೆ. ಅಯ್ಯೋ ನಾವೇನೋ ಮೋಜ್ ಮಾಡೋಕ್ಕೆ ಹೋಗಿ ಇದಾಗೋಯ್ತು ಅಂತ. ಆವಾಗ ಆ ಋಷಿಗಳು ಇನ್ನೊಂದು ಮಾತು ಹೇಳಿರ್ತಾರೆ, ಆ ಕಬ್ಬಿಣದ ಏನು ನಿಮ್ಗೆ ಹಿಂಡು ಸಿಗತ್ತೆ, ಆ ಕಬ್ಬಿಣದ ಹಿಂಡಲ್ಲೇ ನಿಮ್ಮ ಯಾದವ ಕುಲ ನಾಶ ಆಗೋಗತ್ತೆ ಅಂತ ಹೇಳಿರ್ತಾರಂತೆ ಆ ಹುಡುಗರಿಗೆ. ಇವ್ರಿಗೆಲ್ಲ ಒಂಥರ ಭಯ ಆಗಿ ಅವರು ಕೃಷ್ಣ ಬಲರಾಮನ ಹತ್ರ ಹೋಗ್ಬಿಟ್ಟು ಈ ಥರ ಈ ಕಬ್ಬಿಣ ಬಂದ್ಬಿಟ್ಟಿದೆ, ಅವ್ರು ಹಂಗೆ ಹೇಳಿದ್ರು ಅಂತ. ಬಲರಾಮ ಏನು ಹೇಳ್ತಾರಂತೆ, ಇವಾಗ ನೀವು ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡಿ, ಇದನ್ನು ತಗೊಂಡೋಗಿ ತುಂಡು ತುಂಡು ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಚೂರು ಮಾಡಿಬಿಟ್ಟು ಅದನ್ನು ಅಲ್ಲೇ ಸಮುದ್ರದ ಹತ್ರ ಬಿಸಾಕ್ಬಿಡಿ ಅಂತ, ಪ್ರಭಾಸ ಕ್ಷೇತ್ರದಲ್ಲೇ ಬಿಸಾಕ್ಬಿಡಿ ಅಂತ. ಇವ್ರೇನು ಮಾಡ್ತಾರೆ, ಅದನ್ನು ತಗೊಂಡೋಗಿ ಅದನ್ನು ಪೀಸ್ ಮಾಡಿಬಿಟ್ಟು ಅಲ್ಲೇ ಬಿಸಾಕ್ತಾರಂತೆ. ಆ ಬಿಸಾಕಿರೋ ಕಬ್ಬಿಣದ ರಾಡೇ ಆ ಹುಲ್ಲು, ದೊಡ್ಡ ಹುಲ್ಲು ಕಡ್ಡಿಗಳು. ಮತ್ತು ಒಂದು ಕಬ್ಬಿಣದ ತುಂಡು ಅದು ಸಮುದ್ರದಲ್ಲಿ ಹೋಗಿ ಒಂದು ಮೀನು ಅದನ್ನು ನುಂಗ್ಬಿಡತ್ತಂತೆ. ಆ ಮೀನು ನುಂಗಿರೋ ಆ ಕಬ್ಬಿಣದ ತುಂಡು ಏನಾಗತ್ತೆ ಅಂತ ಹೇಳ್ತೀನಿ. ಅದೇ ಆ ಮೀನು ಹಾಗೆ ತೇಳ್ಕೊಂಡು ಹೋಗ್ತಾ ಇರುತ್ತೆ. ಆ ಮೀನು ಒಬ್ಬ ಇವನು ಮೀನುಗಾರನಿಗೆ ಸಿಗತ್ತೆ. ಅವನು ಆ ಮೀನುಗಾರ ಏನು ಮಾಡ್ತಾನೆ, ಆ ಮೀನನ್ನು ತೆಗೆದು ಅದರಲ್ಲೆಲ್ಲ ಕಟ್ ಮಾಡಿ ನೋಡಿದ್ರೆ ಇದರಲ್ಲಿ ಒಂದು ಕಬ್ಬಿಣದ ರಾಡ್ ಇತ್ತು, ಅವನಲ್ಲಿ ಬಿಸಾಕಿರ್ತಾನೆ. ಒಬ್ಬ ಬೇಟೆಗಾರ, ಜರ ಅಂತ ಅವನ ಹೆಸರು, ಬೇಟೆಗಾರ ಹೆಸರು ಜರ. ಅವನು ಆ ಕಬ್ಬಿಣದ ತುಂಡನ್ನು ತಗೊಂಡು ಅವನ ಬಿಲ್ಲಿಗೆ ಅದನ್ನು ಸೇರಿಸ್ಕೋತಾನೆ. ಚೆನ್ನಾಗಿದೆ ಇದನ್ನು ಒಂಚೂರು ಶಾರ್ಪ್ ಮಾಡಿಬಿಟ್ಟು ನಾನು ಇಟ್ಕೊಳ್ಳೋಣ ಅಂತ ಅವನ ಬಿಲ್ಲಿಗೆ ಅದು ಸೇರಿಸ್ಕೋತಾನಂತೆ. ಅವನು ಸೇರಿಸ್ಕೊಂಡು ಹಾಗೆ ಅವನು ಆ ಬಿಲ್ಲು ಬಾಣ ಎತ್ಕೊಂಡು ಅವನು ಬೇಟೆಗೆ ಹೋಗಿರ್ತಾನೆ. ಇಲ್ಲಿ ಏನಾಯಿತು, ಆ ಕಬ್ಬಿಣದ ತುಂಡು ಏನು ಹುಲ್ಲಾಯಿತು, ಅದರಿಂದ ಈ ಯಾದವ ಕುಲ ನಾಶ ಆಯಿತು. ಯಾದವ ಕುಲದ ಗಂಡಸರೆಲ್ಲ ಸತ್ತು ಹೋದರು. ಇದು ಬಲರಾಮಂಗೂ ಗೊತ್ತಾಗತ್ತೆ. ಬಲರಾಮ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ಕೃಷ್ಣ ಇದೆಲ್ಲ ತಿಳ್ಕೊಂಡು ಅವನು ನಡ್ಕೊಂಡು ಹಾಗೆ ಕಾಡತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ಉದ್ಧವ ಸಿಗ್ತಾರೆ ಕೃಷ್ಣನಿಗೆ. ಉದ್ಧವ ಸಿಕ್ಕಿ ಕೃಷ್ಣನ್ ನೋಡಿದ ಮೇಲೆ, ಕೃಷ್ಣ ಏನಕ್ಕೆ ನೀನು ಈ ಕಡೆ ಬಂದಿದೆಯಾ, ಏನು ವಿಷಯ ಅಂತ. ಕೃಷ್ಣ ಹೇಳ್ತಾರಂತೆ, ನನ್ನ ಸಮಯ ಇಲ್ಲಿ ಮುಗೀತು, ನಾನಿವಾಗ ಹೊರಡಬೇಕು ಇಲ್ಲಿಂದ ಅಂತ. ಆವಾಗ ಉದ್ಧವ ಹೇಳ್ತಾನಂತೆ, ನೀನು ಹೋಗಬೇಡ, ನೀನು ಹೋದರೆ ನಾವಿಲ್ಲಿ ಇರೋದಕ್ಕೆ ಆಗಲ್ಲ. ಭಗವಂತನ ಪ್ರೀತಿ ಹಾಗೆ, ನಾವು ಯಾವಾಗ ಭಗವಂತನ ಹತ್ರ ಇರ್ತೀವಿ, ಅವ್ರ ಜೊತೇಲಿ ಇರ್ತೀವಿ, ಯಾವಾಗ ನಮಗೆ ಅವನನ್ನು ಬಿಟ್ಟು ಇರೋಕ್ಕಾಗಲ್ವಂತೆ. ಉದ್ಧವ ಹೇಳ್ತಾನಂತೆ, ನೀನು ನಮ್ಮನ್ನು ಬಿಟ್ಟು ಹೋಗೋದು ನಮ್ಗೆ ಆಗೋದಿಲ್ಲ, ನೀನು ಹೋಗಬೇಡ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಕೃಷ್ಣ ಏನು ಹೇಳ್ತಾರೆ ಅಂದರೆ, ನೀನೇನು ಯೋಚನೆ ಮಾಡಬೇಡ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ, ನನ್ನ ಅಂಶನೇ ಈ ಭಾಗವತ ಪುಸ್ತಕ ಯಾವುದು ವೇದವ್ಯಾಸ ಬರೀತಾರೆ ಅದರಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಹೇಳೋದೇನೆಂದರೆ, ಭಾಗವತ ನೀವು ಕೇಳಿಸ್ಕೊಂಡ್ರೆ ಸಾಕ್ಷಾತ್ ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ನೆಲೆಸ್ತಾನಂತೆ. ಮತ್ತು ಆ ಭಾಗವತ ಪುಸ್ತಕ ನಿಮ್ಮ ಮನೇಲಿದ್ದರೆ ಕೃಷ್ಣ ನಿಮ್ಮ ಮನೇಲಿ ವಾಸ ಮಾಡಿರೋ ಥರ,
ಬೃಂದಾವನದಲ್ಲಿ ಆ ಭಾಗವತ ಪುಸ್ತಕ ಕತೆ ಹೇಳೋ ಮುಂಚೆ ಪುಸ್ತಕಕ್ಕೆ ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾರಂತೆ. ಹಾಗೆ ಅವ್ರು ಹೇಳೋದೇನೆಂದರೆ, ಈ ಕೃಷ್ಣ ಬಂದಿಲ್ಲಿದ್ದಾನೆ, ಕೃಷ್ಣ ಹೇಳೋದು ಹಾಗೆ. ಉದ್ಧವ ಆಗ ಒಪ್ಕೊಂಡು ಸರಿ ಅಂತ ಉದ್ಧವನಿಗೆ ಕೃಷ್ಣ ಹೇಳ್ತಾನಂತೆ, ಉಪದೇಶ ಮಾಡ್ತಾರಂತೆ. ಅಲ್ಲಿ ಉದ್ಧವ ಗೀತೆ ಅಂತ ಹೇಳ್ತಾರಲ್ಲಿ, ಉಪದೇಶ ಮಾಡೋದು. ಉದ್ಧವನಿಗೆ ಕೃಷ್ಣ ಉಪದೇಶ, ಲೋಕ ಕಲ್ಯಾಣ ಹೇಗೆ ಮಾಡಬೇಕು ಅಂತ ಉಪದೇಶ ಮಾಡ್ತಾರೆ. ಅವ್ರು ಹೇಳ್ತಾರಂತೆ, ನೀನು ಈ ಉಪದೇಶ ನಾನು ನಿನ್ಗೇನು ಹೇಳಿದ್ದೀನಿ ಅದನ್ನು ಜಗತ್ತಿಗೆ ಎಲ್ಲ ಕಡೆ ಹೋಗಿ ನೀನು ಸಾರಬೇಕು ಅಂತ, ನೀನು ಇಲ್ಲಿಂದ ಹೊರಡು ಅಂತ ಹೇಳ್ಬಿಡ್ತಾರಂತೆ. ಉದ್ಧವ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಕೃಷ್ಣ ಅಲ್ಲಿ ತಪಸ್ಸು ಧ್ಯಾನ ಮಾಡೋದಕ್ಕೆ ಪದ್ಮಾಸನದಲ್ಲಿ ಕೂತ್ಕೋತಾರೆ. ಪದ್ಮಾಸನದಲ್ಲಿ ಕೂತಾಗ ಅವ್ರಿಗೆ ಎಡಕಾಲು ಮೇಲ್ಗಡೆ ಬಂದಿರುತ್ತೆ, ಮತ್ತು ಪೀತಾಂಬರಧಾರಿ, ಯೆಲ್ಲೋ ಕಲರ್ ಪೀತಾಂಬರ ಅಂದರೆ ರೇಷ್ಮೆಯ ಕಚ್ಚೆ ಹಾಕ್ಕೊಂಡಿರ್ತಾರೆ. ಆ ಪೀತಾಂಬರದಲ್ಲಿ ಆ ಪಾದ ಪಿಂಕ್ ಕಲರ್, ಪಾದದ ಹಿಮ್ಮಡಿ ಎಲ್ಲ ಪಿಂಕ್ ಕಲರ್ ಇತ್ತಂತೆ. ಅವ್ರು ಹಿಂಗೆ ಕೂತ್ಕೊಂಡಿದ್ದಾಗ ದೂರದಲ್ಲಿ ಈ ಜರ ಬೇಟೆಗಾರ ಆ ಬಿಲ್ಲು ಬಾಣ ಎಲ್ಲ ತಗೊಂಡು ಬರ್ತಾ ಇದ್ದ. ದೂರದಿಂದ ನೋಡ್ತಾನೆ, ಕೃಷ್ಣ ಕೂತಿರೋದು ನೋಡಿಬಿಟ್ಟು ಅವನಿಗೆ ಅದು ಒಂದು ಜಿಂಕೆ ಅಂತ ಅನ್ಕೋತಾನಂತೆ. ಆ ಪಾದ ಮತ್ತು ಅವರ ತೊಡೆ ಎಲ್ಲ ನೋಡಿ, ಯೆಲ್ಲೋ ಕಲರು ಆ ಪಿಂಕ್ ಕಲರ್ ನೋಡಿ ಇದು ಒಂದು ಜಿಂಕೆ ಅಂದ್ಕೊಂಡು ದೂರದಿಂದ ಬಾಣ ಬಿಡ್ತಾರಂತೆ. ಆ ಬಾಣ ಬಂದು ಕೃಷ್ಣನ ಹೆಬ್ಬೆಟ್ಟಿಗೆ ತಗ್ಲತ್ತೆ. ಅಲ್ಲಿಗೆ ಕೃಷ್ಣನ ಪ್ರಾಣ ಹೋಗುತ್ತೆ. ಈ ಸಮಯಕ್ಕೆ ಅಲ್ಲಿ ಅರ್ಜುನ ಏನಕ್ಕೋ ಬರ್ತಾನೆ. ಅರ್ಜುನನಿಗೆ ಕೃಷ್ಣ ಕರೆಸಿರ್ತಾರೆ. ಅರ್ಜುನ ಅಲ್ಲಿಗೆ ಬರ್ತಾರೆ. ಅರ್ಜುನ ಏನೂ ಮಾಡೋದಕ್ಕಾಗಲ್ಲ. ಅರ್ಜುನ ಹೇಳ್ತಾನಂತೆ, ನೀನು ಹೋಗಬೇಡ, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ. ಕೃಷ್ಣ ಹೇಳ್ತಾರಂತೆ, ನಾನು ಈಗ ಹೋಗಲೇಬೇಕು, ಆದರೆ ದ್ವಾರಕಾ ನಗರದ ಹೆಂಗಸರನ್ನೆಲ್ಲ ನೀನೇ ಕಾಯಬೇಕು, ನೀನೇ ಅವ್ರನ್ನೆಲ್ಲ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ತಾರಂತೆ. ಕೃಷ್ಣ ಹೇಳಿದ ಆಜ್ಞೆ ಅಂತ ಹೇಳಿ ಅರ್ಜುನ ಕೃಷ್ಣನ ಅಂತ್ಯ ಸಂಸ್ಕಾರ ಮುಗಿಸಿ ಅಲ್ಲಿಂದ ಹೋಗಿ ಆ ಹೆಂಗಸರನ್ನೆಲ್ಲ ಅವರು ಕಾಪಾಡ್ತಾರಂತೆ. ಇಲ್ಲಿಗೆ ಕೃಷ್ಣನ ನಿರ್ಗಮನ. ಕೃಷ್ಣ ಹೋದ್ರು. ಈಗ ಕಲಿಯ ಪ್ರವೇಶ ಆಗತ್ತೆ. ಅರ್ಜುನ ಈ ವಿಷಯ ಬಂದು ಯುಧಿಷ್ಠಿರಂಗೆ ಹೇಳಿದ ಮೇಲೆ ಯುಧಿಷ್ಠಿರ ಏನು ಹೇಳ್ತಾರಂತೆ, ನಾವು ಇನ್ಮೇಲೆ ಇಲ್ಲಿರುವ ಇಲ್ಲ, ಯಾಕಂದರೆ ನಮ್ಮ ಹಿತೈಷಿ ಕೃಷ್ಣನೇ ಈ ಪ್ರಪಂಚ ಬಿಟ್ಟು ಹೋದ್ಮೇಲೆ ನಾವಿಲ್ಲಿ ಯಾಕಿರಬೇಕು ಅಂತ ಹೇಳಿ ಅವರು ಬದ್ರಿಕಾಶ್ರಮಕ್ಕೆ ಹೋಗಿ ಅಲ್ಲಿಂದ ದೇಹ ತ್ಯಾಗ ಮಾಡ್ತಾರೆ ಅಂತ ಹೋದ್ವಾರ ಹೇಳಿದ್ದೆ. ಇಲ್ಲಿ ಯುಧಿಷ್ಠಿರ ಹೋಗಾಯಿತು, ಕೃಷ್ಣನ ನಿರ್ಗಮನ ಆಯಿತು. ಇವಾಗ ಕಲಿ ಪ್ರವೇಶ ಆಯಿತು. ಕಲಿ ಪ್ರವೇಶ ಆಗೋ ಮುಂಚೆ ಯುಧಿಷ್ಠಿರ ಏನು ಮಾಡಿರ್ತಾರೆ, ಪರೀಕ್ಷಿತ್ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿರ್ತಾರೆ. ಪರೀಕ್ಷಿತ್ ರಾಜ ತುಂಬ ಪ್ರಾಮಾಣಿಕತೆಯಿಂದ ರಾಜ್ಯ ಆಳ್ತಾ ಇದ್ರು. ಹಾಗಿದ್ರೂ ಒಂದೊಂದು ಕಡೆ ಅಧರ್ಮ ನಡೀತಾ ಇತ್ತು ಅಂತ ಅವ್ರ ಕಿವಿಗೆ ಬೀಳತ್ತಂತೆ. ಆವಾಗ ಪರೀಕ್ಷಿತ್ ರಾಜರಿಗೆ ಏತಕ್ಕೆ ಹೀಗಾಗ್ತಾ ಇದೆ ಅಂತ ಅವರು ಒಂದು ದಿವಸ ಊರೆಲ್ಲ ಸುತ್ತಾಡ್ಕೊಂಬರೋಣ, ಎಲ್ಲಿ ಏನು ನಡೀತಾ ಇದೆ ನೋಡೋಣ ಅಂತ ಎಲ್ಲ ಕಡೆ ಹೋದಾಗ ಎಲ್ಲ ಜನರು ಪರೀಕ್ಷಿತ್ ರಾಜನಿಗೆ ಹೊಗಳೋದು. ನಿಮ್ಮ ಕುಟುಂಬದವರು ಎಷ್ಟು ಒಳ್ಳೆಯವರು, ಪಂಚ ಪಾಂಡವರ ಬಗ್ಗೆ ಹೊಗಳೋದು, ಕೃಷ್ಣನ ಬಗ್ಗೆ ಹೊಗಳೋದು, ಕೃಷ್ಣನ ಸಹಾಯ ಎಲ್ಲ ನೆನೆಸ್ಕೋತಾ ಇದ್ರಂತೆ. ಇದೆಲ್ಲ ಕೇಳಿ ಪರೀಕ್ಷಿತ್ ರಾಜರಿಗೆ ತುಂಬ ಖುಷಿ. ಹೀಗೆ ಮುಂದೆ ಹೋಗ್ತಾ ಇದ್ದಾಗ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಒಂದು ಎತ್ತು ಮತ್ತು ಹಸು ಒಬ್ರಿಗೊಬ್ರು ಮಾತಾಡ್ಕೊಂಡಿತ್ತು. ಆ ಎತ್ತಿಗೆ ಮಾತ್ರ ಒಂದೇ ಕಾಲಿತ್ತಂತೆ. ಮತ್ತು ಅವ್ರು ಮಾತಾಡ್ಕೊಳ್ತಾ ಇರುವಾಗ ಒಬ್ಬ ಕಪ್ಪಗೆ ಇರೋ ಪುರುಷ, ಎಲ್ಲ ರಾಜನ ಥರ ವೇಷಧಾರಿಯಾಗಿದ್ದಾನವನು. ಅವನೊಂದು ಕೋಲ್ ಇಟ್ಕೊಂಡು ಆ ಹಸುಗೆ ಮತ್ತು ಎತ್ತಿಗೆ ಹೊಡಿತಾ ಇದ್ದಂತೆ. ಆ ಒಂದು ಕಾಲಿನ ಎತ್ತು ಏನು ಅಂದರೆ, ಈಗಿನ ಎಲ್ಲರೂ ಧರ್ಮ ಕಲಿಯುಗದಲ್ಲಿ ಒಂದೇ ಕಾಲಲ್ಲಿದೆ ಅಂತ ಹೇಳ್ತಾರಲ್ಲ, ಧರ್ಮನೇ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಲ್ಲ ಹೊಟ್ಟೋಗಿದೆ. ಧರ್ಮ ಹೊಟ್ಟೋಗಿದೆ, ಭಕ್ತಿ ಹೊಟ್ಟೋಗಿದೆ, ತಪಸ್ ಅದೆಲ್ಲ ಹೊಟ್ಟೋಗಿದೆ. ಅಂದರೆ ದ್ವಾರಕ ನಾಶ ಆಯಿತು, ದ್ವಾಪರ ಯುಗ ಮುಗೀತು, ಆವಾಗ ಇದೆಲ್ಲ ಮುಗ್ದೋಗಿದೆ. ಇವಾಗ ಕಲಿಕಾಲ ಬಂದಿದೆ ಅಂತ ಹೇಳಿ ಧರ್ಮ ಇರೋದೇ ಬರೀ ಒಂದೇ ಕಾಲಲ್ಲಿ ಅಂತ ಅಲ್ಲಿ ಒಂದು ಉಲ್ಲೇಖ, ಬೇರೆ ಬೇರೆ ಬರಹಗಾರರು ಅದನ್ನು ಹೇಳಿದ್ದಾರೆ. ಇವಾಗ ಇವರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ಮತ್ತು ನೋಡ್ತಾರೆ ಪರೀಕ್ಷಿತ್ ದೂರದಿಂದ. ಮತ್ತು ಈ ಕಪ್ಪಿಗಿರೋ ಮನುಷ್ಯ ಆ ಎತ್ತಿಗೆ ಮತ್ತು ಆ ಹಸುಗೆ ಹೊಡಿತಾ ಇದ್ರಂತೆ. ಇದನ್ನು ನೋಡಿ ಹಸು ಮತ್ತು ಎತ್ತೆಲ್ಲ ನಾವು ತುಂಬ ಪೂಜಿಸ್ತೀವಿ.
ನಮ್ಮ ಧರ್ಮದಲ್ಲಿ ಅದನ್ನು ಪೂಜಿಸಬೇಕು ಅಂಥ ಎತ್ತಿಗೆ ಇವರು ಹೊಡಿತಾ ಇದ್ದಾರಲ್ಲ ಅಂತ ಹೇಳಿ ಪರೀಕ್ಷಿತ್ ರಾಜರಿಗೆ ಕೋಪ ಬರುತ್ತಂತೆ. ಕೋಪ ಬಂದು ಅಲ್ಲಿಗೆ ಬಂದು ಆ ಕಪ್ಪಿಗಿರೋ ಪರ್ಷನ್ಗೆ ಹೊಡಿಯಕ್ಕೆ ಹೋಗ್ತಾರಂತೆ, ಅವರಿಗೆ ದಂಡಿಸಕ್ಕೆ ಹೋಗ್ತಾರೆ. ಆವಾಗ ಅವ್ರು ಹೇಳ್ತಾರಂತೆ, ಅವ್ರನ್ನು ಗೊತ್ತಾಗಿ ಪರೀಕ್ಷಿತ್ ರಾಜ ಇವರು ಅಂತ ಗೊತ್ತಾಗಿ ಅವ್ರ ಪಾದ ಇಟ್ಕೊಂಡು ನನ್ನನ್ನು ಹೊಡಿಬೇಡಿ, ನಾನು ನನ್ನ ಕಾರ್ಯ ಮಾಡ್ತಾ ಇದ್ದೀನಿ, ನನ್ನನ್ನು ಹೊಡಿಬೇಡಿ ಅಂತ ಹೇಳ್ತಾರಂತೆ. ಯಾರು ನೀನು ಅಂತ ಪರೀಕ್ಷಿತ್ ರಾಜ ಕೇಳಿದಾಗ ಅವ್ರು ಹೇಳ್ತಾರಂತೆ, ನಾನು ಕಲಿ, ನನ್ನ ಕಾರ್ಯ ಈಗ ನನ್ನ ಯುಗ ಇಲ್ಲಿ ಶುರುವಾಗಿದೆ. ನೀನು ಪರೀಕ್ಷಿತ್ ರಾಜ, ನೀನು ತುಂಬ ಪ್ರಾಮಾಣಿಕ ಮತ್ತು ಧರ್ಮನಿಷ್ಠೆ ಮಾಡೋನು, ನಿನ್ನ ಆಜ್ಞೆ ಇಲ್ಲದೆ ನಾನು ನನ್ನ ಕಾರ್ಯ ಮಾಡೋಕ್ಕಾಗಲ್ಲ, ದಯವಿಟ್ಟು ನನಗೆ ನನ್ನ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾರಂತೆ. ಆವಾಗ ಪರೀಕ್ಷಿತ್ ರಾಜರಿಗೆ ಅರಿವಾಗತ್ತಂತೆ, ಹೌದು ಇದು ಕಲಿಯುಗ, ಈ ಕಲಿಯುಗದಲ್ಲಿ ಕಲಿಯ ಕೆಲಸ ಏನಿದೆ ಕಲಿ ಮಾಡಬೇಕು, ನಾನು ಅವನಿಗೆ ಅವಕಾಶ ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗತ್ತಂತೆ. ಸರಿ ನಿಂಗೆ ಏನು ಬೇಕು ಅಂತ ಕೇಳ್ತಾರಂತೆ ಪರೀಕ್ಷಿತ್ ರಾಜ. ಕಲಿ ಹೇಳ್ತಾರಂತೆ, ನನಗೆ ಉಳ್ಕೊಳ್ಳೋಕ್ಕೆ ಒಂದು 4 ಸ್ಥಾನ ಕೊಡಿ, ಎಲ್ಲಾದರೂ ನಂಗೆ ಜಾಗ ಕೊಡಿ, ನಾನಿಲ್ಲಿ ಈ ಯುಗದಲ್ಲಿ ನಾನು ಇರಬೇಕು, ನನಗೆ ಇರೋಕ್ಕೆ ಒಂದು 4 ಜಾಗ ಕೊಡಿ ಅಂತ ಕೇಳ್ತಾರಂತೆ. ಆವಾಗ ಪರೀಕ್ಷಿತ್ ರಾಜ ಹೇಳ್ತಾರಂತೆ, ನೀನು ಎಲ್ಲ ಕಡೆ ಇರೋ ಹಾಗಿಲ್ಲ, ಎಲ್ಲಿ ಧರ್ಮ ನಡೀತಾ ಇರುತ್ತೆ, ಎಲ್ಲಿ ಸತ್ಯವಾಚನ ನಡೀತಾ ಇರುತ್ತೆ ಅಲ್ಲೆಲ್ಲ ನೀನು ಇರೋ ಹಾಗಿಲ್ಲ, ಸರಿ ನಂಗೆ ಬೇರೆ ಜಾಗ ಎಲ್ಲಿರಬೇಕು ಅದನ್ನ ಹೇಳಿ. ಆವಾಗ ಪರೀಕ್ಷಿತ್ ರಾಜ 4 ಜಾಗ ಹೇಳ್ತಾರಂತೆ. ಆ 4 ಜಾಗ ಯಾವುದು ಅಂದರೆ, ಎನಿ ಗೆಸ್ಸಸ್? ಮೋಸ ಅಂದರೆ ಅವ್ರು ಹೇಳೋದೇನೆಂದರೆ, ಫಸ್ಟು ಧೂಮಪಾನ, ಇದು ಸುರಪಾನಗಳು ಅಂದರೆ ಈಗಿನ ಬಾರ್ ಎಲ್ಲಿದೆ ಅಲ್ಲಿ ಕಲಿ, ನೀನು ಅಲ್ಲಿರಬೇಕು ಫಸ್ಟ್. ಅದು ನೆಕ್ಸ್ಟು ಎಲ್ಲಿ ಹತ್ಯೆಗಳು ನಡೀತಾ ಇರುತ್ತೆ, ಅಂದರೆ ಪ್ರಾಣಿ ಹತ್ಯೆ, ಸ್ಲಾಟರ್ ಹೌಸಸ್ ಅಂತೀವಲ್ಲ ಅದು, ಅಲ್ಲಿ ಆ ಜಾಗದಲ್ಲಿ ಇರಬೇಕು. ಇನ್ನೊಂದು ಸ್ಥಳ ಯಾವುದು ಅಂದರೆ ವೇಶ್ಯ ಸ್ತ್ರೀಯರು ಎಲ್ಲಿರ್ತಾರೆ ಆ ಜಾಗದಲ್ಲಿ ಇರಬೇಕು. ಇನ್ನೊಂದು ಜಾಗ ಯಾವುದು ಅಂದರೆ ಎಲ್ಲಿ ಜೂಜಾಟ ನಡೀತಾ ಇರುತ್ತೆ, ಅದಕ್ಕೆ ಮನೆಯಲ್ಲೆಲ್ಲ ಮುಂಚಿನ ಕಾಲದಲ್ಲಿ 6 ಗಂಟೆ ದೀಪ ಹಚ್ಚೋ ಹೊತ್ತು ಏನೂ ಆಡೋ ಹಾಗಿಲ್ಲ, ಎಸ್ಪೆಷಲಿ ಇದು ಚೌಕಾಬಾರ ಆಡ್ತಾಯಿದ್ರು, ಆಡಬೇಡಿ ಅಂತ ಹೇಳೋರು. ಮತ್ತು ಎಲ್ಲಿ ದುಡ್ಡು ಕಟ್ಟಿ ಆಡ್ತಾರೆ ದಯವಿಟ್ಟು ಅದನ್ನು ಆಡಬೇಡಿ, ಅದೆಲ್ಲ ಮಾಡಬೇಡಿ ಅಂತ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು. ಯಾಕಂದರೆ ಇದೆಲ್ಲ ಆಡೋ ಜಾಗದಲ್ಲಿ ಕಲಿ ಇರುತ್ತಂತೆ. ಕಲಿ ಇಲ್ಲೆಲ್ಲ ಅವನ ತಾಂಡವ ನೃತ್ಯ ಮಾಡ್ತಾ ಇರ್ತಾನಂತೆ. ಎಲ್ಲ ಜನರನ್ನು ಅವ್ರ ಇದು ಬುದ್ಧಿನ ಭ್ರಮಣೆ ಮಾಡಿ ಅವರೆಲ್ಲ ಅವರ ಅರಿವನ್ನೇ ಕಳ್ಕೊಳ್ಳೋ ಹಾಗೆ ಮಾಡ್ತಾರಂತೆ. ಅದಕ್ಕೋಸ್ಕರ ಈ ಜಾಗದಲ್ಲಿ ಜನ ಹೇಳೋದೇನೆಂದರೆ, ಹೋಗಬೇಡಿ, ಆಡಕ್ಕೆ ಹೋಗಬೇಡಿ, ಕುಡಿಯೋಕ್ಕೆ ಹೋಗಬೇಡಿ, ಕೆಟ್ಟ ಸ್ತ್ರೀ ಸಂಘ ಮಾಡಬೇಡಿ, ಮತ್ತು ಅದಕ್ಕೆ ಹೇಳೋದು ಎಲ್ಲರೂ ಸಸ್ಯಾಹಾರಿ ಆಗಿ ಅಂತ ಹೇಳ್ತಾರೆ. ಇದು ನಮಗೆ ಗೊತ್ತಾಗಬೇಕು. ಇದು ಹೇಳಿದಾಗ ಕಲಿ ಹೇಳ್ತಾರಂತೆ, ಈ ಜಾಗ ನಂಗೆ ಕೊಟ್ಟಿದ್ಯಾ, ನನಗೆ ಸಂತೋಷ ಇದೆ, ಬಟ್ ಇದೇ 4 ಜಾಗ ನನಗೆ ಸಾಲಲ್ಲ, ಇನ್ನೊಂದು ಜಾಗ ಕೊಡು ನನಗೆ ಅಂತ ಕೇಳ್ತಾರಂತೆ. ಇನ್ನೊಂದು ಜಾಗ ಬೇಕು. ಇದು ಇನ್ನೊಂದು ಜಾಗ ನಾನು ಹೇಳಿದ್ರೆ ಎಲ್ಲ ಹೆಂಗಸ್ರಿಗೂ ಕಷ್ಟ ಆಗುತ್ತೆ, ಬಟ್ ಆ ಜಾಗ ಕೊಡ್ತಾರೆ. ಅದೇನಂದರೆ ಇನ್ನೊಂದು ಜಾಗ ಚಿನ್ನದಲ್ಲಿ ಕೂತ್ಕೋ ಅಂತ ಹೇಳ್ತಾರಂತೆ. ಇನ್ನೊಂದು ಜಾಗ ಯಾವುದು, 5ನೇ ಜಾಗ ಯಾವುದು ಅಂದರೆ ಚಿನ್ನದಲ್ಲಿ. ಎಲ್ಲಿ ಜನರಿಗೆ ಚಿನ್ನದ ಹುಚ್ಚು ಜಾಸ್ತಿ ಆಗತ್ತೆ ಅಲ್ಲಿ ನೀನು ಉಳ್ಕೋಬೇಕು. ಚಿನ್ನ ಎಲ್ಲಿ ಇರುತ್ತೆ, ಚಿನ್ನದ ತಾಂಡವ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ನೀನು ಇರಬೇಕು ಅಂತ. ಮೊನ್ನೆ ನೋಡಿದಿರಾ ನೀವು, ಚಿನ್ನದ್ರಿಂದ ಒಂದು ರನ್ಯಾ ರಾವ್ ಅವ್ರು ಹೋಗಿ ಜೈಲಲ್ಲಿದ್ದಾರೆ ಇವಾಗ, ಸ್ಮಗ್ಲಿಂಗ್ ಕೇಸಲ್ಲಿ. ಚಿನ್ನ ಒಂದು ಕಲಿಯ ಅವತಾರ ಅಲ್ಲಿ ನೀವು ನೋಡ್ಬೋದು. ಅದಕ್ಕೆ ಈ ಹೆಂಗಸರು, ಈಗಿನ ಹೆಂಗಸರು, ನಾವು ಐ ಆಮ್ ನಾಟ್ ಇನ್ಕ್ಲೂಡೆಡ್ ಆರ್ ಐ ಆಮ್ ನಾಟ್ ಎಕ್ಸ್ಕ್ಲೂಡಿಂಗ್ ಮೈ ಸೆಲ್ಫ್. ಚಿನ್ನ ಅಂದರೆ ಎಲ್ರಿಗೂ ಹುಚ್ಚು ಜಾಸ್ತಿ, ಚಿನ್ನ ಬೇಕು ಅಂತಾರೆ. ಗಂಡಸರು ಹಾಕೋತಾರೆ, ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಕೆಲವರೆಲ್ಲ ಅವ್ರವ್ರ ಬ್ರೇಸ್ಲೆಟ್ ನೋಡಿದ್ರೆ ಇಷ್ಟು ದಪ್ಪ ಇರುತ್ತೆ, ಕತ್ತಲ್ಲಿ ಇಷ್ಟು ದಪ್ಪ ಇರುತ್ತೆ, ಅದೆಲ್ಲ ಇರುತ್ತೆ ಚಿನ್ನದಲ್ಲಿ. ಅದಕ್ಕೆ ಒಂದು ಕಡೆ ನಮ್ಮ ಶಾಸ್ತ್ರದಲ್ಲಿ ಬರೆದಿರೋದು ಏನಂದರೆ, ನಾವು ಚಿನ್ನ ಇವಾಗ ಹಾಕ್ಕೊಂಡಿದ್ದೀವಿ, ಒಂದು ಚಿನ್ನ ಹಾಕ್ಕೊಂಡಿದ್ದೀವಿ, ಅದನ್ನು ತೆಗೆದಿಟ್ಕೊಂಡ್ರೆ ಅದನ್ನು ಮತ್ತೆ ಹಾಗೆ ತೆಗೆದು ಗಾಡ್ರೇಜ್ ಬೀರೋಲಿ ಇಟ್ಬಿಟ್ಟು ಮತ್ತೆ ಅದನ್ನು ಹಾಗೆ ಹಾಕ್ಕೊಂಡ್ರೆ ಕಲಿ ಪ್ರವೇಶ ಆಗುತ್ತಂತೆ ನಮ್ಮಲ್ಲಿ. ಅದಕ್ಕೆ ನಾವು ಪ್ರತಿಯೊಂದು ಸಲನೂ ಏನೇ ಚಿನ್ನ ಆಭರಣ ಹಾಕೋತೀವಿ ಅದನ್ನು ಒಂದ್ಸಲ ತೆಗೆದ್ರೆ ಮತ್ತೆ ಹಾಕ್ಕೊಳ್ಳುವಾಗ ಅದನ್ನು ತೊಳೆದು ಬಿಟ್ಟು ಹಾಕೋಬೇಕಂತೆ. ಯಾಕಂದರೆ ಆವಾಗ ಕಲಿ ನಮ್ಮಲ್ಲಿ ಪ್ರವೇಶ ಆಗಲ್ಲ ಅಂತ. ಬಟ್ ಇದೆಲ್ಲ ನಾವು ಅಷ್ಟು ಪಾಲಿಸೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ
ಅರ್ಜೆಂಟಲ್ಲಿ ಇರ್ತೀವಿ, ಟೈಮು ಅದು ಇದು ಅಂದ್ಕೊಂಡು ಇದು ಮಾಡ್ತೀವಿ. ಆದ್ದರಿಂದ ಸ್ವಲ್ಪ ಕಲಿ ನಮಗೆ ಬಂದ ಅಲ್ಲಿ ನಮ್ಮ ಬುದ್ಧಿ ಭ್ರಮಣ ಮಾಡ್ತಾರೆ ಅಂತ ಹೀಗೆ ಹೇಳಿ 5 ಸ್ಥಳ ಕೊಡ್ತಾರೆ ಕಲಿಗೆ ಪರೀಕ್ಷಿತ್ ರಾಜ. ನೀನು ಈ 5 ಜಾಗದಲ್ಲಿ ಇರಬೇಕು ಅಂತ. ಸರಿ ಅಂದ್ಕೊಂಡು ಇದನ್ನೇ ಹೇಳಿದಾಗ ಈಗ ಪರೀಕ್ಷಿತ್ ರಾಜ ಮುಂದೆ ಬೇಟೆ ಆಡಿಕೊಂಡು ಕಲಿಗೆ ಯಾವ ಜಾಗದಲ್ಲಿ ಇರಬೇಕು ಅಂತ ಹೇಳಾಯಿತು. ಈಗ ಪರೀಕ್ಷಿತ್ ರಾಜನಿಗೆ ಮುಂದೆ ಹೋಗ್ತಾ ಇರುವಾಗ ಬುದ್ಧಿ ಭ್ರಮಣ ಕಲಿಯ ಅವತಾರಗಳು ಶುರು ಆಗುತ್ತೆ. ಆಗಲೇ ಅವರು ಶಮಿಕ ಋಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಶಮಿಕ ಋಷಿ ತಪಸ್ ಮಾಡುವಾಗ ಸತ್ತಿರೋ ಹಾವನ್ನು ಎತ್ತಿ ಅವ್ರಿಗೆ ಹಾಕಿರೋದು. ಯಾಕಂದರೆ ಕಲಿಯ ಸಮಯ ಬಂತಲ್ಲ, ಆದ್ದರಿಂದ ಹೀಗೆ ಹೇಳಿ ಅವರಿಗೆ ಕಲಿಯಿಂದ ಇವರಿಗೆ ಪರೀಕ್ಷಿತ್ ರಾಜಗೆ ಶಾಪ ಬಂತು. ಈಗ ಶುಕ ಮಹಾಮುನಿಗಳು ಪರೀಕ್ಷಿತ್ ರಾಜರಿಗೆ ಮೋಕ್ಷದ ಮಾರ್ಗಕ್ಕಾಗಿ ಭಾಗವತ ಹೇಳ್ತಾ ಇದ್ದಾರೆ. ಈ ಭಾಗವತ ಕಥೆ ಹೇಗೆ ಶುರುವಾಗುತ್ತೆ ಇಲ್ಲಿಂದ ಅಂದರೆ ಇದೆಲ್ಲ ಪ್ರಥಮ ಸ್ಕಂದ, ಇದೆಲ್ಲ ಭಾಗವತ ಕಥೆನೇ. ಇವಾಗ ಭಾಗವತದಲ್ಲಿ ಏನು ಮೇನ್ ಉಪದೇಶಗಳು ಆಗತ್ತೆ ಅದನ್ನು ನಾನು ಹೇಳ್ತೀನಿ. ಶುಕ ಋಷಿಗೆ ಪರೀಕ್ಷಿತ್ ರಾಜ ಕೇಳೋ ಪ್ರಶ್ನೆ ಏನಂದರೆ, ಈ ಜಗತ್ತನ್ನು ನಾವು ಬಿಟ್ಟು ಹೋಗಬೇಕು ಅಂದರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ನಾವು ಹೇಗಿರಬೇಕು, ಮತ್ತು ನಮಗೆ ಸದಾಕಾಲ ಈ ಜಗತ್ತಲ್ಲಿ ನಾವು ಇರುವಾಗ ಯಾವಾಗ ನಾವು ಇಲ್ಲಿರ್ತೀವಿ ಖುಷಿಯಿಂದ ಇರಬೇಕು, ನಮ್ಮ ಮನಸ್ಸು ಶಾಂತವಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ. ಆವಾಗ ಶುಕ ಮುನಿಗಳು ಹೇಳಿದ್ದು ಏನಂದರೆ, ಸದೈವ ನೀವು ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂತ. ಆಮೇಲೆ ಈ ಜಗತ್ತನ್ನು ನಾವು ಬಿಟ್ಟು ಹೋಗಬೇಕಂದ್ರೆ ನಮಗೆ ಸಾವಿನ ಬಗ್ಗೆ ಭಯ ಇರಬಾರ್ದಂತೆ. ಸಾವಿನ ಬಗ್ಗೆ ಭಯ ಇರಬಾರ್ದು, ಸಾವನ್ನು ನಾವು ಬರಮಾಡ್ಕೋಬೇಕು. ಅದಕ್ಕೆ ನಾವು ವಂದಿಸಿ ಅದನ್ನು ನಾವು ಬರಮಾಡ್ಕೋಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ಕೇಳಿದಾಗ, ಅದನ್ನು ಮಾಡ್ಕೋಬೇಕು, ನಮಗೆ ಆ ಧೈರ್ಯ ಬರಬೇಕು ಅಂದರೆ ನಾವು ಯಾವಾಗಲೂ ಭಗವಂತನ ನಾಮಸ್ಮರಣೆ, ಭಕ್ತಿ ಯೋಗದ ಬಗ್ಗೆ ಹೇಳೋದಲ್ಲಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಭಗವಂತ ನಮಗೆ ಸಾವನ್ನು ಎದುರಿಸೋ ಶಕ್ತಿ ಕೊಡ್ತಾರಂತೆ, ಧೈರ್ಯ ಕೊಡ್ತಾರಂತೆ. ಇದನ್ನು ಅಲ್ಲಿ ಹೇಳ್ತಾರೆ. ಮತ್ತು ಇವಾಗ ಇದೆಲ್ಲ ಆಯಿತು. ಶುಕ ಹೇಳ್ತಾ ಇದ್ದಾಗ ಪರೀಕ್ಷಿತ್ ರಾಜರಿಗೆ ಅತಿಯಾದ ಯೋಚನೆಗಳು ಮತ್ತು ತುಂಬ ಪ್ರಶ್ನೆಗಳು ಶುರು ಆಯ್ತಂತೆ. ಹೌದಾ, ಸರಿ, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಈ ಜಗತ್ತಿನ ಸೃಷ್ಟಿಯ ಬಗ್ಗೆ ನಂಗೆ ಗೊತ್ತಾಗಬೇಕು, ಹೇಗೆ ಈ ಜಗತ್ತು ಸೃಷ್ಟಿಯಾಯಿತು, ಇದನ್ನು ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಹೇಳ್ತಾರೆ. ಆವಾಗ ಶುಕಮುನಿಗಳು ಇಲ್ಲೆಲ್ಲ ಈ ಪ್ರಥಮ ಸ್ಕಂದ ಮತ್ತು 2ನೇ ಸ್ಕಂದದಲ್ಲಿ ಈ ಜಗತ್ತಿನ ಉತ್ಪತ್ತಿ ಬಗ್ಗೆ ಹೇಳಿದ್ದಾರೆ, ಹೇಗಾಯಿತು ಅಂತ. ಸ್ವಲ್ಪ ಫಿಲಾಸಫಿಕಲ್ಲೂ ಇದೆ, ಅದೆಲ್ಲ ತುಂಬ ಫಿಲಾಸಫಿಕಲ್ ಇದೆ. ಮತ್ತು ಅದೆಲ್ಲ ಅಷ್ಟೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿನೂ ಇಲ್ಲ, ಕೆಲವೆಲ್ಲ ನಮಗೆ ತಿಳಿಯೋದಕ್ಕೂ ಆಗಲ್ಲ, ಅಷ್ಟೆಲ್ಲ ಹೇಳಿದ್ದಾರೆ. ಅದನ್ನು ಅಟ್ಲೀಸ್ಟ್ ನಮಗೆ ತಿಳಿಬೇಕು ಅಂದರೆ ಒಂದು ಗುರು ಮೂಲಕ ನಾವು ತಿಳ್ಕೋಬೇಕು ಅಂತ ಅನಿಸುತ್ತೆ. ನಾನು ಇದರಲ್ಲಿ ಅವ್ರು ಹೇಳೋದೇನೆಂದರೆ, ಇಡೀ ಜಗತ್ತು ನೀರಿನಲ್ಲಿ ಇತ್ತಂತೆ. ಆ ಜಗತ್ತನ್ನು ಈ ಭೂಮಂಡಲ, ಈ ಭೂಮಿ, ಈ ಅರ್ತ್ ಹೇಗೆ ಅದು ನಿಂತ್ಕೊಂಡಿದೆ ಅಂತ ಕೇಳೋದು ಪರೀಕ್ಷಿತ್ ರಾಜ. ಈ ಇಡೀ ಜಗತ್ತು ಏನು, ಈ ಜಗತ್ತಲ್ಲಿ ಕಾಣೋ ನಾವು ಈ ಪ್ರಕೃತಿ ಸ್ವರೂಪ ಏನು ಅಂತ ಕೇಳ್ತಾರಂತೆ. ಆವಾಗ ಶುಕಮುನಿಗಳು ಹೇಳ್ತಾರಂತೆ, ಈ ಇಡೀ ಜಗತ್ತೇ ಬ್ರಹ್ಮಾಂಡ ಏನಿಲ್ಲಿದೆ ಇದೆಲ್ಲ ಸಾಕ್ಷಾತ್ ಪರಮಾತ್ಮನ ಅವತಾರ, ನಾರಾಯಣನ ಅವತಾರ. ಈ ಬೆಟ್ಟ ಗುಡ್ಡಗಳು ನಾರಾಯಣನ ಬೋನ್ಸ್, ಮೂಳೆಗಳು. ಈ ನದಿ, ಹರಿಯುವ ನದಿ ಅವನ ರಕ್ತ ಸಂಚಾರ ಅಂತೆ. ನೀರೆಲ್ಲ ಏನಿದೆ ಅದೆಲ್ಲ ರಕ್ತ ಸಂಚಾರ. ಈ ಸಮುದ್ರ ಎಲ್ಲ ಏನಿದೆ ರಕ್ತ ಸಂಚಾರ ಅವನ ಮೈಯಲ್ಲಿ. ಈ ಗಾಳಿ ಏನಿದೆ ಅವನು ಉಸಿರಾಡ್ತಾ ಇರೋ ಗಾಳಿ ಅದು. ಹೀಗೆ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡ್ತಾರಂತೆ. ಆಮೇಲೆ ಹೀಗೆ ಮುಂದೆ ಹೋಗ್ತಾ ಅವ್ರು ಹೇಳ್ತಾರೆ, ಈ ಸೃಷ್ಟಿ ಹೇಗಾಯಿತು. ಈ ಸೃಷ್ಟಿ ಮಾಡೋದಕ್ಕೆ ಬ್ರಹ್ಮನನ್ನು ನಾರಾಯಣ ಉತ್ಪನ್ನ ಮಾಡಿದ. ಬ್ರಹ್ಮ ಎಲ್ಲಿಂದ ಬರೋದು? ನಾರಾಯಣನ ನಾಭಿಯಿಂದ ಬರೋದು. ನಾಭಿಯಿಂದ ಬ್ರಹ್ಮ ಬರೋದು, ಕಮಲದಲ್ಲಿ ಬರ್ತಾರೆ. ಮತ್ತು ಅವ್ರು ಹೇಳ್ತಾರಂತೆ, ಬ್ರಹ್ಮ ಬಂದಾಗ ಬ್ರಹ್ಮ ಏನು ಮಾಡ್ದ, 3 ಥರ ಸೃಷ್ಟಿ ಮಾಡಿದ್ನಂತೆ. 3 ಥರ ಅಂದರೆ ಯಾವುದು? ಎನಿ ಗೆಸಸ್? 3 ಥರ. ಒಂದು ಮನುಷ್ಯರು ನಾವು, ಇನ್ನೊಂದು ಬಂದು ಪ್ರಾಣಿ ಪಕ್ಷಿಗಳು,
ಪ್ರಾಣಿ ಮತ್ತು ಪಕ್ಷಿ. ಇನ್ನೊಂದು ಬಂದು ಗಿಡ ಮರಗಳು. 3 ಥರ: ಗಿಡ ಮರಗಳು, ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರು. ನಿಮಗೊಂದು ಪ್ರಶ್ನೆ, ಗಿಡ ಮರಗಳ ತಲೆ ಎಲ್ಲಿದೆ? ಗಿಡ ಮರಗಳ ತಲೆ ಎಲ್ಲಿದೆ? ಭೂಮಿ ಒಳಗೆ. ಯಾಕಂದರೆ ನೀರು ನಾವು ಹಾಕೋದು ಭೂಮಿಗೆ ನೀರು ಹಾಕಿದಾಗ ಅಲ್ಲಿಂದ ಅದು ಆ ನೀರನ್ನು ಸ್ವೀಕರಿಸಿ ಅಲ್ಲಿಂದ ಅದು ಬೆಳೆಯೋದು. ಕರೆಕ್ಟಾ? ಪ್ರಾಣಿಗಳ ತಲೆ ಎಲ್ಲಿದೆ? ಪ್ರಾಣಿ ಪಕ್ಷಿ ಅದರ ತಲೆ ಎಲ್ಲಿದೆ? ಹೊಟ್ಟೆಯ ಸಮಾನದಲ್ಲಿ. ಹೊಟ್ಟೆ ಎಲ್ಲಿದೆ? ಅದು ಪ್ರಾಣಿಗಳ 4 ಕಾಲಲ್ವಾ? ಅದೇ ಸಮಾನದಲ್ಲಿ ತಲೆ ಇದೆ. ಮನುಷ್ಯರ ತಲೆ ಎಲ್ಲಿದೆ? ಮೇಲೆ ಕಿಟ್ಟಿದ್ದಾನೆ. ಆ ಮೇಲೆ ಕಿಟ್ಟಿರೋದು ಯೋಚನೆ ಮಾಡಿನೇ ಭಗವಂತ ಇಟ್ಟಿರೋದು. ಕೆಲವರು ತಲೆ ಮೇಲಿದೆ ಅಂತ ತುಂಬ ಮೇಲ್ ಹಾರಾಡ್ತಾರೆ. ಆ ಮೇಲ್ ಹಾರಾಡೋರಿಗೆ ತಕ್ಕ ಶಾಸ್ತಿ ಏನಾಗಬೇಕೋ ಅದು ಭಗವಂತ ಯಾವಾಗ ಮಾಡಬೇಕೋ ಅವಾಗ ಮಾಡ್ತಾನೆ. ತಲೆ ನಮಗೆ ಕೊಟ್ಟಿದ್ದಾನೆ, ಮೇಲೆ ಇಟ್ಟಿದ್ದಾನೆ. ಯೋಚನೆ ಮಾಡಿ, ತಲೆ ಕೆಳಗಡೆ ಇರೋ ಗಿಡ ಮರಗಳಿಗೆ ಏನಾದರೂ ಸ್ಮರಣೆ ಶಕ್ತಿ ಇದೆಯಾ? ಇಲ್ಲ. ಅದೇ ಪ್ರಾಣಿ ಪಕ್ಷಿಗಳಿಗೆ ಅವ್ರಿಗಿರೋ ಸ್ಮರಣೆ ಶಕ್ತಿ ಎಷ್ಟು? ಒಂಚೂರು ಗಿಡ ಮರಗಳಿಗಿಂತ ಸ್ವಲ್ಪ ಜಾಸ್ತಿ ಅವರೊಂಚೂರು ಸೌಂಡ್ಗಳನ್ನು ಮಾಡ್ಬೋದು. ಗಿಡ ಮರಗಳು ಸೌಂಡ್ ಮಾಡೋಕ್ಕಾಗಲ್ಲ, ಬರೀ ಅದು ಅಲ್ಲಾಡಿಸ್ಬೋದು ಅಷ್ಟೇ, ಅದ್ರ ಎಲೆಗಳನ್ನು ಅಲ್ಲಾಡಿಸುತ್ತೆ. ಈ ಪ್ರಾಣಿಗಳು ಒಂಚೂರು ಸೌಂಡ್ ಮಾಡ್ಬೋದು. ಒಂದೊಂದು ಪ್ರಾಣಿಗೆ ಒಂದೊಂದು ಸೌಂಡ್ ಕೊಟ್ಟಿದ್ದಾರೆ. ಅದೇ ಈ ಮನುಷ್ಯರಿಗೆ ನಮಗೇನು ಅನಿಸುತ್ತೆ ಅದನ್ನು ನಾವು ಮಾತಾಡೋ ಶಕ್ತಿ ಕೊಟ್ಟಿದ್ದಾರೆ, ಮತ್ತು ನಮಗೆ ಸ್ಮರಣ ಶಕ್ತಿ ಕೊಟ್ಟಿದ್ದಾರೆ. ಈ ಸ್ಮರಣೆ ಶಕ್ತಿ ಕೊಟ್ಟಿರೋದ್ರಿಂದ ನಾವು ಆ ದೇವರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು, ಸದೈವ ಅವನ ಧ್ಯಾನದಲ್ಲಿ ಇರಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಇನ್ನೊಂದು ಕತೆ ಇನ್ನೊಂದು ರೆಫರೆನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ಕೃಷ್ಣ ಭಾಗವತದಲ್ಲಿ ಹೇಳೋದೇನೆಂದರೆ, ನಾನು ಸದೈವ ಯಾರು ನನ್ನ ಕಥೆಯ ಜಪ ಮಾಡ್ತಾರೆ ಮತ್ತು ನನ್ನ ಕಥೆಯನ್ನು ಕೇಳ್ತಾರೆ ಅವ್ರ ಹೃದಯದಲ್ಲಿ ನಾನು ಯಾವಾಗಲೂ ನೆಲೆಸ್ತೀನಿ. ಎಲ್ಲರೂ ನೀವು ಯಾರೇ ಸಂತರ ಹತ್ರ ಹೋಗಿ ಯಾರ ಹತ್ರ ಆದರೂ ಹೋಗಿ ಅವರೆಲ್ಲ ನಿಮಗೇನು ಹೇಳ್ತಾರೆ? ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾನೆ ಅಂತ ಹೇಳ್ತಾರೆ. ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ ಅಂದಾಗ ನಮ್ಮ ಹೃದಯದಲ್ಲೂ ದೇವರಿದ್ದಾನೆ. ಇವಾಗ ನಾನು ಹೇಳೋದನ್ನು ಯೋಚನೆ ಮಾಡಿ, ನೀವು ಇಷ್ಟು ಮಾತ್ರ ನೆನೆಸ್ಕೊಳ್ಳಿ. ಇವಾಗ ನಿಮ್ಮ ಕನ್ನಡಿ ಮುಂದೆ ಹೋಗ್ಬಿಟ್ಟು ಇಷ್ಟು ಮಾತ್ರ ನೋಡ್ಕೊಳ್ಳಿ, ನಿಮ್ಮ ಮೈಯಿಂದ ಅಂದರೆ ತಲೆ ಭಾಗ ಇಷ್ಟು ಮಾತ್ರ ನೋಡ್ಕೊಳ್ಳಿ. ಅದು ನಿಮಗೆ ಯಾವ ಆಕಾರದಲ್ಲಿದೆ ಅಂತ ಯೋಚನೆ ಮಾಡಿದ್ರೆ, ಒಂದು ಚೆಂಬು ಅದು ಉಲ್ಟಾ ಹಾಕಿದ್ರೆ ಹೇಗಾಗತ್ತೆ? ಅದೇ ಆಕಾರ. ಇಷ್ಟು ಮಾತ್ರ ನೀವು ನೆನೆಸ್ಕೊಂಡ್ರೆ, ಇದು ಒಂದು ಚೆಂಬು. ನೀವು ಶಿರಸಾಸನ ಮಾಡುವಾಗ ಏನು ಮಾಡ್ತೀರಾ? ಈ ಬೇಸನ್ನು ನೀವು ಕೆಳಗೆ ತರ್ತೀರಾ ಅಲ್ವಾ? ತಲೆ ಈ ಬೇಸನ ಮೇಲೆ ನೀವು ನಿಂತ್ಕೋಬೇಕು, ತಲೆಯ ಮೇಲೆ ನೀವು ನಿಂತ್ಕೋಬೇಕು. ಅದಕ್ಕೆ ಶಿರಸಾಸನ ಅಂದರೆ ಇದು ತಳ, ಇಲ್ಲಿಂದ ಇದು ಕಂಠ, ಇದು ಚಂಬಿನ ಕಂಠ. ಈ ಕಂಠದಿಂದ ನಾವೇನು ಮಾಡ್ತೀವಿ? ಒಳ್ಳೆ ಯೋಚನೆಯ ಅಭಿಷೇಕ ನಮ್ಮ ಮನಸ್ಸಲ್ಲಿ ಕೂತಿರೋ ದೇವರಿಗೆ ಮಾಡಬೇಕಂತೆ. ನಮ್ಮ ಮನಸ್ಸಲ್ಲಿರೋ ದೇವರಿಗೆ ನಾವು ನಮ್ಮ ಯೋಚನಾ ಸ್ಮರಣಾ ಶಕ್ತಿ ಯಾವಾಗಲೂ ನಮ್ಮ ಯೋಚನೆಗಳು ಹೇಗಿರಬೇಕು ಅಂದರೆ, ಒಳ್ಳೆ ವಿಚಾರ, ಪಾಸಿಟಿವ್ ಥಿಂಕಿಂಗ್, ಅದ್ರ ಬಗ್ಗೆ ಬಂದು ಆ ಯೋಚನೆಯಿಂದ ನಮ್ಮ ಮನಸ್ಸಲ್ಲಿ ಕೂತಿರೋ ದೇವರಿಗೆ ನಾವು ಯಾವಾಗ ಅಭಿಷೇಕ ಮಾಡ್ತೀವಿ ಆವಾಗ ನಮ್ಮಲ್ಲಿ ಒಳ್ಳೆತನ ಬರುತ್ತೆ, ನಮ್ಮಲ್ಲಿ ಒಳ್ಳೆ ಯೋಚನೆ ಬರುತ್ತೆ. ಇದನ್ನು ಈ ಭಾಗವತ ಕಥೆಯಲ್ಲಿ ಹೇಳಿದ್ದಾರೆ. ಸೊ ಇದು ಪರೀಕ್ಷಿತ್ ರಾಜರಿಗೆ ಶುಕಮುನಿಗಳು ಹೇಳ್ತಾರಂತೆ, ಹೀಗೆ ನಿನಗೆ ನಮಗೆ ಕೊಟ್ಟಿರೋ ಈ ಬುದ್ಧಿ, ನಮಗೆ ಕೊಟ್ಟಿರೋ ಈ ಸ್ಮರಣ ಶಕ್ತಿ, ಈಗ ಇದನ್ನು ನಾವು ಕರೆಕ್ಟಾಗಿ ಉಪಯೋಗಿಸದೇ ಇದ್ದರೆ ಕಲಿ ನಮ್ಮಲ್ಲಿ ಪ್ರವೇಶಿಸಿ ನಮ್ಮನ್ನೆಲ್ಲ ನಾಶ ಮಾಡೋದ್ರಲ್ಲಿ ಅವನಿಗೆ ನಾವೇ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾರಂತೆ. ಹೀಗೆ ಹೇಳಿ ಮುಂದಕ್ಕೆ ಶುಕಮುನಿಗಳಿಗೆ ಪರೀಕ್ಷಿತ್ ರಾಜ ಬೇರೆ ಪ್ರಶ್ನೆಗಳು, ದೇವರು ನಮ್ಮನ್ನು ಬಂದು ಹೇಗೆ ರಕ್ಷಿಸ್ತಾನೆ, ಅವನ ಅವತಾರಗಳು ಏನೇನು ಯಾವ ಅವತಾರಗಳಲ್ಲಿ ಅವರು ಸೃಷ್ಟಿಯಲ್ಲಿ ಬಂದಿದ್ದಾರೆ ಅದ್ರ ಬಗ್ಗೆ ನನಗೆ ಹೇಳಬೇಕು ಅಂತ ಹೇಳ್ತಾರೆ. ಇವಾಗ ಮುಂದಿನ ವಾರದಲ್ಲಿ ನಾವೇನು ತಿಳ್ಕೊಡ್ತೀವಿ ಅಂದರೆ, ಭಗವಂತನ ಬೇರೆ ಅವತಾರಗಳು ಭಾಗವತ ಕಥೆಯಲ್ಲಿ ನಮಗೆ ಎಲ್ಲ ಅವತಾರದ ಬಗ್ಗೆನೂ ಬರುತ್ತೆ, ಅದು ಬರುತ್ತೆ. ಮತ್ತು ಸತಿಯ ಕಥೆಯೂ ಬರುತ್ತೆ. ಸತಿ ಅಂದರೆ ನಿಮಗೆ ಗೊತ್ತು, ಶಿವನ ಪತ್ನಿ, ಅವಳ ಸಾಯೋದು, ದಕ್ಷ ಪ್ರಜಾಪತಿಯ ಮಗಳು, ಅವಳ ಸಾಯೋ ಕತೆ ಅದು ಬರುತ್ತೆ. ಸೊ ಮುಂದಿನ ವಾರದಲ್ಲಿ ಸತಿಯ ಕಥೆಯನ್ನು ತಿಳ್ಕೊಳ್ಳೋಣ.
ಮತ್ತು ಅದು ಮುಗಿಸಿ ಬೇರೆ ಅವತಾರದ ಬಗ್ಗೆ, ನಾರಾಯಣನ 10 ಅವತಾರದ ಉಲ್ಲೇಖನೂ ಇದೆ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮುಗಿಸೋಣ. ಬಟ್ ಮುಗಿಸೋ ಮುಂಚೆ ನಮ್ಮ ಗುರುಗಳು ಹೇಳಿದ್ದಾರೆ ಒಂದು ಶ್ಲೋಕದಲ್ಲಿ ಮುಗಿಸ್ಬೇಕು ಅಂತ. ಆ ಶ್ಲೋಕನೂ ನಾನು ನೆನ್ಪು ಮಾಡ್ಕೊಂಡಿದ್ದೀನಿ, ಆದರೆ ಒಂದು ಸಲ ಹೇಳಿಬಿಡೋಣ. ಎಲ್ಲರೂ ಹೇಳಬೇಕಂತೆ ಅದನ್ನು. ಹರೇ ಹರೇ ಮೇ ಹರ ಪಾತಕಾನಿ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ನಾವೆಲ್ಲ ಏನು ಪಾಪ ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ಏನೇ ಇದ್ರೇನು ಅವನಿಗೆ ಕೇಳಿಸ್ಬೇಕಂತೆ. ಎಲ್ಲರೂ ದಯವಿಟ್ಟು ಎಷ್ಟು ಜೋರಾಗತ್ತೆ ಅಷ್ಟು ಜೋರಾಗಿ ಹೇಳಿ, ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.